ಕ್ಷಾಮ ಡಾವರವಿಲ್ಲ, ಸುಖ ಸಮೃದ್ಧಿಯಿಂದ ಶಾಂತಿಯಿಂದ ಕಾಲವನ್ನು ಕಳೆದ ಕಾರಣಕ್ಕಾಗಿ ನಮ್ಮ ಪ್ರಜೆ ಪರಿವಾರದವರು ನಿನ್ನನ್ನು ಕೊಂಡಾಡಿದ ಮನೆ ಕೊಡವಿ ಬಾಲಕ ಭಾಗ್ಯದಾಯಕ. ಪಾಂಡವ ದ್ವೇಷವೆನ್ನುವುದನ್ನು ಒಂದು ಹೊರತುಪಡಿಸಿದರೆ ನಿನ್ನಲ್ಲಿ ಆಕ್ಷೇಪಿಸುವುದಕ್ಕೆ ಮತ್ತೇನು? ಅನಭಿಷಿಕ್ತ ಸಾಮ್ರಾಟನಾದರೆ ಮುತ್ಸದ್ದಿಗಳು ಪ್ರಾಜ್ಞರು ತಲೆದೂಗುವಂತೆ ಆಳ್ವಿಕೆಯನ್ನು ನಡೆಸಿದವ ನೀನು. ಆದರೆ ಇಂದು ಹೀಗೆ ನಿಷ್ಪಾಂಡವ ಪ್ರತಿಮೆಯನ್ನಾಗಿಸುತ್ತೇನೆ. ನನ್ನದಾದ ಹೋರಾಟ ನೆಲಕ್ಕಾಗಿ ಅಲ್ಲ, ಛಲಕ್ಕಾಗಿ ಎನ್ನುವ ಛಲದ ಮಾತನಾಡಿದವನಲ್ಲವೇ ನೀನು. ಆದರೆ ಇಂದು ಇದನ್ನೆಲ್ಲವನ್ನ ಮರೆತು ಯಾರಿಗೂ ಏನನ್ನೂ ಹೇಳದೆ ಏಕಾಂಗಿಯಾಗಿ ರಣದಿಂದ ವಿಮುಖನಾಗಿ ಹೊರಡ್ತಾ ಇದೆಯಲ್ಲ. ನಿನ್ನ ಇಂದಿನ ಸ್ಥಿತಿಯನ್ನ ಕಂಡಾಗ ಆ ವೈಭವದ ಅದು ಹೇಗಿದ್ದಲ್ಲವೇ ದೊರೆಗಳೇ, ನೆನಪು ಮಾಡಿಕೊ. ಬಿಡದೆ ಬಾಪನು ಅಂದಿನ ವೈಭವದ ದಿನಗಳು ಹೇಗಿದ್ದವಲ್ಲ. ಎತ್ತರವಾದ ಭವ್ಯ ಸಿಂಹಾಸನದ ಮೇಲೆ ನೀನು ವಿರಾಜಮಾನವಾದ ಸಂದರ್ಭ ನಿನ್ನ ಅಕ್ಕಪಕ್ಕದಲ್ಲಿ ತಮ್ಮಂದಿರು, ಬಂಧುಗಳು, ಬಾಂಧವರು, ಧೀಮಂತರು, ಸಾಮಂತರು, ಕೌರವೇಶ್ವರ ಮಹಾಪ್ರಭುಗಳಿಗೆ ಜಯವಾಗಲಿ ಎನ್ನುವುದಾಗಿ ಜಯಘೋಷವನ್ನು ಗೈಯುವ ಸಂದರ್ಭ ಪ್ರತ್ಯಕ್ಷ ಇಂದ್ರನ ಅಮರಾವತಿಯ ನೆನಪಾಗುತ್ತಿದ್ದವೇ ಪ್ರಭುಗಳೇ. ಸಾಮಂತ ಅರಸು ಮಕ್ಕಳು ಬಂದು ನಿನ್ನ ಕಾಲಡಿಯಲ್ಲಿ ಕಪ್ಪಗಾಣಿಕೆಯನ್ನು ಹೊತ್ತು ತಂದು ಸುಲಭವಾದ ಅಲ್ಲಿ ಉದುರಿ ಬಿದ್ದವರ ಮುಕುಟದ ಮನೆಗಳಿಂದ 10 ಕುಟುಂಬಗಳನ್ನು ಹೊಟ್ಟೆ ಹೊರಿಸಿಕೊಳ್ಳಬಹುದಿತ್ತು. ಆದರೆ ಇಂದು ಯಾರಿಲ್ಲ. ನಿನ್ನವರೆಲ್ಲವರನ್ನು ನೀನು ಕಳೆದುಕೊಂಡೆ. ಬಂಧುಗಳು, ಬಾಂಧವರು ಎಲ್ಲವರನ್ನು ನಾನು ಹರಡು ಮಾಡಿ ಇದನ್ನೆಲ್ಲ ತಪ್ಪಿಸುವ ಸಾಧ್ಯತೆ ನಿನಗಿತ್ತ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಸಭೆಗಾಗಿ ಬಂದ ಸಾರಿ ಸಾರಿ ಹೇಳಿದ ಎಲ್ಲವೂ ಪಾತಕಿ ಪರಿಣಾಸಾಯ. ಆದರೆ ಅದು ಯಾವುದಕ್ಕೂ ಕಿವಿಗೊಡದೆ ಕೇವಲ ಛಲ ಛಲ ಛಲ. ಇದೆಲ್ಲ ಆದದ್ದು ಹೇಗೆ ಬಲ್ಲಿಯ? ನಿನ್ನ ಮಂದಮತಿಯಿಂದ. ಆ ಕಾರಣದಿಂದಾಗಿ ನಿನ್ನವರನ್ನ ಬಲಿಗೊಟ್ಟೆ. ಇದು ಯಾರಿಗೂ ಏನನ್ನು ಹೇಳಿದೆ ನಾನೊಬ್ಬನೇ ಉಳಿದುಕೊಳ್ಳಬೇಕೆನ್ನುವ ಸ್ವಾರ್ಥಕ್ಕೆ ಒಳಗಾಗಿ ರಣದಿಂದ ವಿಮುಕ್ತ. ಏನೋ ಆವೇಶದಲ್ಲಿ ಹೇಳಿಬಿಟ್ಟೆ. ನಿನ್ನದು ತಪ್ಪಿಲ್ಲ. ಏನು ಸಾಧಿಸಬೇಕು? ಒಬ್ಬ ಕ್ಷತ್ರಿಯನಾಗಿ ಅರಸನಾಗಿ ನೀನು ಈ ತೀರ್ಮಾನವನ್ನು ಕೈಗೊಂಡ್ರೆ ತಪ್ಪಲ್ಲ. ತಪ್ಪಾಗಿ ಭಾವಿಸಬೇಡ ಪ್ರಭು.
ನಮ್ಮದು 11 ಲಕ್ಷ ವೈರಿ ಸೇನೆ, ಆ ಪಾಂಡವರದ್ದು ಕೇವಲ 7 ಲಕ್ಷ ವೈರಿ ಸೇನೆ. ನಮ್ಮ ಸೇನೆಯಲ್ಲಿ ಇದ್ದವರು ಎಂತೆಂಥವರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣರು, ಎಂತೆಂಥ ಅಧಿರಥರು ಮಹಾರಥರು ಇದ್ರೆ ಅಲ್ವೇ. ಆದರೂ ನಮ್ಮ ಪಾಲಿಗೆ ಸೋಲು, ಆ ಪಾಂಡವರ ಪಾಲಿಗೆ ಜಯ. ಯಾಕೆ ಯಾಕೆ ಇದಲ್ಲ, ಯಾಕೆ ಹೀಗಾಯ್ತು, ಏನಿದೆಲ್ಲ? ಸಂಜಯನೇ ಸಂಜಯನೇ ಆದಿಸುಕೃತ ವಿಷಯ ವನವನು ವಿಶಾಲ ವನವದು ಜಯಸಿರಿಯು ಜಂಜಂಬುಳವ ಎನ್ನಯು ಜಯಸಿರಿಯು ಜಂಜುಳವ ಆಧರಿಸುವವರ್ಯಾರು ವಿಧಿ 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 ಬರೆದ ಆದಿ ಅಕ್ಷರಕ್ಕೆ ಪ್ರತಿಕೂಲಾದಿ ಉಂಟೆ ವಿಧಿ ಬರೆದು ಆದಿ ಅಕ್ಷರಕ್ಕಿಂತ ಪ್ರತಿಕೂಲಾದಿ ಉಂಟೆ ಸಂಜಯ ಸಂಜಯ ಎನ್ನುತ್ತ ಕಂಬನಿ ತುಂಬ ಉಸುರಿದನು ಆದಡಿಲೆ ಸಂಜಯನಿ ನೀ ಕೇಳು ನೀ ಕೇಳು ನೀ ಕೇಳು ಒಂದರಲ್ಲಿ ನಿನ್ನನ್ನು ಕಡೆಗಣಿಸಿದ್ದೆ, ನಿನ್ನನ್ನು ತುಚ್ಛೀಕರಿಸಿ ಮಾತಾಡಿದ್ದೆ. ಅದಾವುದನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳದೆ ಅನ್ನವನ್ನ ನೀಡಿರುವಂತಹ ದೊರೆ ಎನ್ನುವಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿಯವರೆಗೆ ಬಂದಿಯಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳುತ್ತಾ ಇದ್ದೀಯ. ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರಿಸುವಂತಹ ಸಾಮರ್ಥ್ಯವನ್ನ ನಿನ್ನೊಡೆಯ ಸುಯೋಧನ ಕಳೆದುಕೊಂಡಿದ್ದೇನೆ ಸಂಜಯ. ಹಾಗಂತ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಹೊಣೆಗಾರಿಕೆ ನನ್ನದು ಎನ್ನುವುದರ ಅರಿವು ನನಗಿದೆ. ಆದೊಡೆಲೆ ಸಂಜಯನೇ ನೀ ಕೇಳು. ಯಾವುದು ಆದೊಡೆಲೆ? ಕುರುಕ್ಷೇತ್ರ ರಣಧಾರಿಣಿಯಲ್ಲಿ ನಡೆಯುತ್ತಿರುವಂತಹ 18 ದಿವಸಗಳ ಯುದ್ಧ
ಅದರ ಪ್ರತಿಯೊಂದು ಸವಿಚಾರವನ್ನು ನನ್ನ ಅಪ್ಪ ಧೃತರಾಷ್ಟ್ರ ಭೂಪತಿಗಳಿಗೆ ತಿಳಿಸ್ತಾ ಇದ್ದವನೇ. ಅಂಗೈಯಲ್ಲಿಯೇ ಯುದ್ಧದ ಪರಿಸ್ಥಿತಿಯನ್ನು ನೋಡುವಂತಹ ಯೋಗ್ಯತೆಯನ್ನು ಅನುಭವಿಸಿದವ ಪಡೆದವನೇ. ಎಲ್ಲವೂ ತಿಳಿದಾದ ಮೇಲೂ ನನ್ನ ನಿರ್ಧಾರವನ್ನು ಕೇಳುವ ನಿನ್ನ ಸ್ಥಿತಿಗತಿಗಳ ಕುರಿತಾಗಿ ವಿಶಾಲವಾದಂತಹ ವನಪ್ರದೇಶವು ನಳನಳಿಸುತ್ತಾ ಇರುವಾಗ ಎಲ್ಲೆಲ್ಲಿಯೋ ಇರುವಂತಹ ಪಕ್ಷಿ ಸಂಕುಲ ಎಲ್ಲವೂ ಆ ವನದಲ್ಲಿಯೇ ಅಲ್ಲಿಯೇ ಗೂಡನ್ನ ಕಟ್ಟಿ ಸಂತೋಷವಾಗಿ ಹಣ್ಣನ್ನ ತಿಂದು ಕಳೆಯುತ್ತಾ ಇರ್ತಾವೆ. ಆಕಸ್ಮಿಕವಾದ ಸನ್ನಿವೇಶದಲ್ಲಿ ಆ ವನವು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಉರಿದು ಹೋಯಿತು ಅಂತಾದ್ರೆ ಅಲ್ಲಿರುವಂತಹ ಪಕ್ಷಿಗಳೆಲ್ಲವೂ ಸುರಕ್ಷಿತವಾದಂತಹ ಮತ್ತೊಂದು ವನವನ್ನ ಅರಸಿ ಹಾರಿ ಹೋಗಿಬಿಡುತ್ತವೆ. ಮನುಷ್ಯನ ಬದುಕಿನಲ್ಲಿಯೂ ಹಾಗೆ ಸಂಜಯ. ವ್ಯಕ್ತಿಯೊಬ್ಬನಲ್ಲಿ ಅಧಿಕಾರ ಇದ್ರೆ, ಐಶ್ವರ್ಯ ಇದ್ರೆ, ಸಂಪತ್ತು ಇದ್ರೆ ಸಾವಿರ ಸಾವಿರ ಜನರು ಅವನನ್ನು ಅವಲಂಬಿಸ್ತಾರೆ, ಅನುಕರಿಸಿ ಬರ್ತಾರೆ. ಅದೇ ವ್ಯಕ್ತಿ ಕಾಲಪ್ರಭಾವಕ್ಕೆ ಒಳಗಾಗಿ ಎಲ್ಲವನ್ನೂ ಕಳೆದುಕೊಂಡು ದರಿದ್ರನಾಗಿ ಹೋದಂತಾದ್ರೆ ಮತ್ತೊಬ್ಬ ಸಮರ್ಥರು ಯಾರಿದ್ದಾರೆ ಎನ್ನುವುದಾಗಿ ಅವರನ್ನ ಅರಸಿ ಹೋಗಿಬಿಡುತ್ತಾರೆ. ನನ್ನ ಸ್ಥಿತಿಯು ಹಾಗೆ ಆಯಿತು ಸಂಜಯ. ಹಸ್ತಿನಾವತಿಯ ಸಿಂಹಾಸನ ಹೇಳಿ ಕೇಳಿ ಬಂದಿರುವಂತಹ ಸಂಪತ್ತು ನನ್ನ ಕೈವಶವಾಗಿದ್ದಾಗ ಎಲ್ಲರೂ ನನ್ನನ್ನು ಅನುಸರಿಸಿ ಬರ್ತಾ ಇದ್ರು. 11 ಅಕ್ಷೋಹಿಣಿ ಸೇನಾಬಲ ನನ್ನನ್ನು ಬೆಂಬಲಿಸಿದರು. ಈಗ ಎಲ್ಲವನ್ನು ಕಳೆದುಕೊಂಡಿರುವಂತಹ ನನ್ನಿಂದ ಸಹಜವಾಗಿ ಎಲ್ಲರೂ ದೂರವಾಗ್ತಾ ಇದ್ದಾರೆ, ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲವೂ ನನ್ನ ಸ್ವಯಂ ಕೃತಾಪರಾಧ ಎನ್ನುವುದಾಗಿ ಖಂಡಿತ ಆಕ್ಷೇಪಿಸಬೇಡ ಸಂಜಯ. ಈ ಲೋಕದ ಪ್ರತಿಯೊಬ್ಬ ಮನುಷ್ಯನ ಬದುಕು ಹೀಗೆ ಸಾಗಬೇಕು ಎನ್ನುವುದು ಆ ವಿಧಾತ ಬ್ರಹ್ಮನ ಬರಹವಂತೆ. ಲಲಾಟ ಲಿಖಿತ ರೇಖಾ ಪರಿಮಾಷ್ಟಂನ ಶಕ್ಯತೆ. ಬ್ರಹ್ಮ ಬರೆದಂತಹ ಹಣೆಯ ಬರಹವನ್ನ ಮೀರುವುದಕ್ಕೋ ತಿದ್ದುವುದಕ್ಕೋ ಈ ಪ್ರಪಂಚದ ಯಾರಿಂದಲೂ ಸಾಧ್ಯ ಇಲ್ಲ. ಈ ನ್ಯಾಯವನ್ನ ಒಪ್ಪಿಸಿ ಪ್ರಪಂಚವೇ ಸಾಗುತ್ತಾ ಇರುವಾಗ ನಾನೊಬ್ಬ ಅದನ್ನು ವಿರೋಧಿಸುವುದಕ್ಕೆ ಸಾಧ್ಯವೇನು? ಒಂದು ಕಾಲದ ನನ್ನ ವೈಭವ, ಒಂದು ಕಾಲದ ನನ್ನ ಸಂಪತ್ಭರಿತವಾದಂತಹ ಆಡಳಿತ, ಈ ಸ್ಥಿತಿಯಲ್ಲಿ ನಾನು ಒಬ್ಬಂಟಿಯಾಗಿದ್ದೇನೆ ಅಂತಾದ್ರೆ ಇದಕ್ಕೆಲ್ಲ ಕಾರಣ ನಾನಲ್ಲ ಸಂಜಯ, ಆ ವಿಧಿ. ಆಗಲಿ ಪ್ರಭು, ಆಗಲಿ. ನಿನ್ನ ಬಾಯಿಂದ ವಿಧಿ ಅಂತ ಮಾತು ಗೊತ್ತಲ್ಲ. ಯಾಕೆಂದ್ರೆ ಯಾವ ಕ್ಷಣದಲ್ಲಿಯೂ ನೀನು ವಿಧಿಯನ್ನು ದೈವವನ್ನು ನಂಬಿದವನಲ್ಲ. ಪುರುಷಾಯತ್ನದಿಂದ ಏನನ್ನು ಸಾಧಿಸಿಯೇನು ಎನ್ನುವ ಆ ಛಲ ನಿನ್ನಲ್ಲಿ. ಆದರೆ ಈಗ ಬದಲಾದಿಯಲ್ಲ, ತಪ್ಪಲ್ಲ. ಯಾಕೆಂದ್ರೆ ನಿರಂತರವಾದ ಆಘಾತ ಒಬ್ಬ ವ್ಯಕ್ತಿಯ ಮೇಲೆ ಬಿತ್ತು ಅಂತಾದ್ರೆ ಅದೆಂತಹ ದೃಢವಾದ ನಿರ್ಧಾರವನ್ನು ಹೊಂದಿದವನೇ ಆಗಿರಲಿ, ಆತನಲ್ಲಿ ಚಂಚಲತೆ ಎನ್ನುವುದು ಮೂಡಿಯೇ ಮುಡುತ್ತದೆ. ಆಗಲಿ ಈಗಾದ್ರೂ ವಿಧಿಯನ್ನು ಒಪ್ಪಿಕೊಂಡಿಲ್ಲ, ಹಾಗಿದ್ರೆ ಇನ್ನಾದರೂ ಇದನ್ನೆಲ್ಲ ಒಪ್ಪಿಕೊಂಡು ಆ ನಿನ್ನ ಪಾಂಡವರನ್ನ ಸಹೋದರರನ್ನ ಒಪ್ಪಿಕೊಂಡು ಬದುಕುವುದಕ್ಕೆ ಅಲ್ದ ಊರಿಗಿಲ್ದೋದ್ರೆ ರಾಗ ಆಗ್ತಾಳೆ, ಹೊಸ ಹೊಸ ಆಗ್ತಾಳೆ. ಇದೆಲ್ಲ ಹಳೆ ರಾಗ ಮಹಡಿಯ ಪಾಂಡವರ ವಿಷಯದಲ್ಲಿ ಮೃದುಧಾರಣೆಯನ್ನು ತಳೆಯುತ್ತೇನೆ ಎನ್ನುವುದಾಗಿ ಊಹಿಸಬೇಡ. ನಿಷ್ಪಾಂಡವ ಪೃಥ್ವಿ ಅದು ನನ್ನ ಪರಮ ಲಕ್ಷ್ಯ, ಚರಮ ಲಕ್ಷ್ಯ. ಪಾಂಡವ ಪಂಚಕರ ಪ್ರಾಣ ಸುಯೋಧನನ ಮುಷ್ಟಿಯಲ್ಲಿ ನನ್ನ ದೇಹದಲ್ಲಿ ಉಸಿರಿರುವಲ್ಲಿಯವರೆಗೂ ಪಾಂಡವ ದ್ವೇಷ ಎನ್ನುವುದು ಮಾಯವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸಂಜಯ, ನನ್ನ ನಿರ್ಧಾರದ ಮಾತನ್ನ ಕೇಳು. ಈ ದಿವಸ ಒಂದು ಕಳೆಯಲಿ, ನಾಳೆಯ ದಿವಸ ಒಂದು ಒದಗಿ ಬರಲಿ. ನಾಳೆಯ ಸೂರ್ಯೋದಯ ಸುಯೋಧನನ ಬದುಕಿನ ಭಾಗ್ಯೋದಯವಾಗಬೇಕು. ನಾಳೆ ಬೆಳಗಾದ ತಕ್ಷಣದಲ್ಲಿ
ಪಾಂಡವರ ಇವರ ತಲೆ ಕಡಿದು ನಿಷ್ಪಾಂಡವ ಪೃಥ್ವಿಯಾಗಿಸಿ ಹಸ್ತಿನಾವತಿಯ ಗದ್ದುಗೆಯನ್ನು ನಾನು ಏರ್ತೇನೆ ನಾಳೆ. ಧೈರ್ಯದ ನನಗೆ ಅಲ್ಲಿಯ ಹುಚ್ಚು ಭ್ರಮೆ. ನಿನ್ನ ಬಾಯಲ್ಲಿ ವಿಧಿ ದೈವ ಇಂತಹ ಮಾತುಗಳು ಬಂದಾಗ ನಮ್ಮ ಸುಯೋಧನ ಬದಲಾದ ಎನ್ನುವುದಾಗಿ. ಹುಲಿ ಅದೆಷ್ಟು ಹಸಿದರೂ ಹುಲ್ಲನ್ನು ತಿನ್ನುವುದಕ್ಕೆ ಸಾಧ್ಯ. ನೀನು ಬದಲಾಗುವವನಲ್ಲ. ಸರಿ, ಆದರೆ ಒಂದು ಮಾತು, ನೀನೇನು ನಿಷ್ಪಾಂಡವ ಪೃಥ್ವಿಯನ್ನಾಗಿರುತ್ತೇನೆ ಛಲದ ಮಾತುಗಳನ್ನು ಆಡಬಹುದು. ಆದ್ರೆ ಇಂದಿನ ಪರಿಸ್ಥಿತಿ ಹೇಗಿದೆ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಏನಾಗಿದೆ ಅದು ಎಲ್ಲೆಲ್ಲಿಯೂ ಕೇಳಿ ಬರುತ್ತಾ ಇದೆ. ಆ ಪಾಂಡವರ ಅಟ್ಟಹಾಸ. ನೀನು ಎಷ್ಟು ಹೊತ್ತಿಗೆ ಸಿಗಬಹುದು, ನಿನ್ನನ್ನು ಎಷ್ಟು ಹೊತ್ತಿಗೆ ಹರಿದು ತಿಂದೆವು ಎನ್ನುವುದಾಗಿ ಆ ಮರುತ ಸುತ ಕಾಯ ಅಶೋಕನ ವೇಷ ಸಂಜಯ ಅವನ ಕರುಳನ್ನು ಹೊರಗೆಳೆಯುತ್ತೇನೆ, ಮಾಲೆಯಾಗಿ ಧರಿಸ್ತೇನೆ. ಅವನ ಮಜ್ಜೆ ಮಾಂಸಗಳನ್ನ ರಣಭೂತಗಳಿಗೆ ಉಡಬಡಿಸ್ತೇನೆ. ಔತಣವಾಗಿ ನಾಳೆ ಅವನೊಬ್ಬನೇ ಅಲ್ಲ, ಪಾರ್ಥನು ಆ ನರನು ನಿನ್ನನ್ನು ಅರುತ್ತಾ ಇದ್ದಾನೆ. ನರನ ಶವವನ್ನು ಕಡಿತೇನೆ. ನನ್ನ ಆತ್ಮೀಯನಾದಂತಹ ಕರ್ಣನ ಸಾವಿಗೆ ಕಾರಣೀಕರ್ತನಾದಂತಹ ಆ ಪಾರ್ಥನನ್ನ ಕೊಂದು ಸತ್ತಿರುವಂತಹ ಕರ್ಣನ ಆತ್ಮಕ್ಕೆ ಶಾಂತಿ ಒದಗಿಸ್ತೇನೆ. ಮಿಕ್ಕುಳಿದ ಪಟುಪಟರನ್ನ ರಣಾಂಗಣಕ್ಕೆ ಬಲಿ ಕೊಡ್ತೇನೆ ನಾಳೆ. ಧೈರ್ಯ ತಾಳು. ಇಂತಹ ಸೋಲಿನ ಮಧ್ಯದಲ್ಲಿ ನೀನು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನಿಷ್ಪಾಂಡವ ಪೃಥ್ವಿಯನ್ನಾಗಿಸುತ್ತೇನೆ. ನಿಜಕ್ಕೂ ಛಲದಕ್ಕಮಲ್ಲ, ಹೌದು ನೀನು. ಸರಿ, ನಿನ್ನಿಂದ ಆ ಕಾರ್ಯ ಸಾಧ್ಯವಾಗಲಿ, ನಮ್ಮ ದೊರೆ ವಿಜಯಿಯಾಗಿ ಬರಲಿ ಎನ್ನುವುದಾಗಿ ನಾನು ಕೊನೆ ಅಲ್ಲ. ಸಮಸ್ತ ನಮ್ಮ ಹಸ್ತಿನಿಯ ಪ್ರಜೆಗಳೆಲ್ಲ ಕಾತರದಿಂದ ನಿರೀಕ್ಷಿಸುತ್ತಾ ಇದ್ದಾರೆ. ಸರಿ, ಆದ್ರೆ ನಾನು ಇಲ್ಲಿಗೆ ಬಂದನಲ್ಲ, ನಾನು ನಾನಾಗೆ ಬಂದದ್ದಲ್ಲ. ಸರಿ, ನೀನು ಈ ಕುರುಕ್ಷೇತ್ರದಿಂದ ಕಣ್ಮರೆಯಾಗಿ ಹೋದಂತ ಸನ್ನಿವೇಶದಲ್ಲಿ ಈ ವಿಚಾರವನ್ನು ನಿನ್ನ ಅಪ್ಪನಿಗೆ ಹೇಳಿದೆ. ಕಣ್ಣೀರು ಕರೆಯುವುದಕ್ಕೆ ಮುಂದಾದ. ಹೋಗಿ ಬಾ ಎನ್ನುವುದಾಗಿ ನನ್ನನ್ನು ಅಟ್ಟಿದ. ಈಗ ತಿರುಗಿ ಹೋದ ತಕ್ಷಣ ನನ್ನ ಮಗ ಹೇಗಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಕೇಳಿದ್ರೆ ಏನು ತಂದೆ ಗತಿ ಧೈರ್ಯವನ್ನು ತಾನು ಗೆದ್ದಿರು. ತಂದೆ ಗತಿ ಧೈರ್ಯವನ್ನು ತಾನು ಗೆದ್ದಿರು. ಇಂದು ಜನನಿಗೆ ಆದರೆ ಜ್ಞಾನಾಂಧರಲ್ಲ. ಕೆಲವರೆಲ್ಲ ಹಸ್ತಿನಾವತಿಯಲ್ಲಿ ವಿರೋಧಿಸಿದರು. ಧೃತರಾಷ್ಟ್ರ ಭೂಪತಿಗೆ ಮಕ್ಕಳ ಕುರಿತಾಗಿ ಕುರುಡು ವ್ಯಾಮೋಹ ಎನ್ನುವುದಾಗಿ, ಮಕ್ಕಳ ತಪ್ಪನ್ನ ಪುರಸ್ಕರಿಸ್ತಾ ಇದ್ದಾರೆ ಎನ್ನುವುದಾಗಿ. ಖಂಡಿತ ಹಾಗಲ್ಲ ಸಂಜಯ. ವೀರಾಧಿ ವೀರನಾದಂತಹ ಮಗ ಸುಯೋಧನ ಒಂದಲ್ಲ ಒಂದು ದಿವಸ ತನ್ನ ಆಸೆಯನ್ನು ಈಡೇರಿಸಿಕೊಳ್ತಾನೆ, ತಮ್ಮೆಲ್ಲರ ಆಶಯವನ್ನು ಈಡೇರಿಸ್ತಾನೆ ಎನ್ನುವ ಪ್ರತೀಕ್ಷೆಯಲ್ಲಿಯೇ ಇದ್ರು. ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಪಾಲಿಗೆ ಬೈದು ಹೇಳಬೇಕು ಎನ್ನುವುದಾಗಿ ಅನ್ನಿಸಿದ್ರು ನನ್ನನ್ನು ಗದರಿದವರಲ್ಲ. ಕುರುಡು ಕಣ್ಣಿಂದ ನೀರನ್ನ ಸುರಿಸುತ್ತಾ ಗದ್ಗದ್ದರಾದರೂ ಬಿಟ್ಟರೆ ನೋವನ್ನ ತಮ್ಮಲ್ಲಿಯೇ ಅಡಗಿಸಿಕೊಂಡ್ರು. ನಾಳೆಯಾದರೂ ತನ್ನ ಮಗನಿಗೆ ಜಯ ಸಿಗಲಿ ಎನ್ನುವುದಾಗಿ ಕಾಣದ ದೇವರಲ್ಲಿ ಕೈ ಮುಗಿದರು. ಅಂಥ ನನ್ನ ತಂದೆಗೆ ನಾನಾಡುವಂತಹ ಯಾವುದೇ ಮಾತು ಭರವಸೆಯಾಗಿ ಪರಿಣಾಮ ನೀಡುವುದಕ್ಕೆ ಸಾಧ್ಯವೇ ಇಲ್ಲ. ನನಗಿಂತಲೂ ಚೆನ್ನಾಗಿ ನನ್ನ ತಂದೆಯನ್ನ ಬಲ್ಲವನು ನೀನು, ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡವನು ನೀನು. ಸಂಜಯ, ತರತಮ ವಿಚಾರವನ್ನು ವಿವೇಚಿಸಿ ಚರ್ಚಿಸಿ ತಂದೆಗತಿ ಧೈರ್ಯವನ್ನು ತಾರತಮ್ಯದೆ ಹೇಳು. ಈ ಸಂದರ್ಭಕ್ಕೆ ನನ್ನ ಅಪ್ಪನನ್ನು ಸಮಾಧಾನಗೊಳಿಸುವ ಬಗೆ ಹೇಗೆ ಎನ್ನುವುದಾಗಿ
ಅಮ್ಮ 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 ದಯವಿಟ್ಟು ಈ ಪಾಪಿ ಮಗ ಸುಯೋಧನನನ್ನ ಕ್ಷಮಿಸಿ ಬಿಡು ತಾಯಿ. ನಿನ್ನ ಗರ್ಭಾಂಬದಿಯನ್ನ ಬೆಳಗಬೇಕಾದಂತ ಪೂರ್ಣ ಚಂದ್ರಮ ನಾನಾಗಬೇಕಿತ್ತಮ್ಮ. ಆದ್ರೆ ನಿನ್ನ ಒಡಲನ್ನೇ ಬರಿದಾಗಿಸಿದಂತ ದ್ರೋಹಿ ನಾನಾಗಿ ಬಿಟ್ಟೆ. ಈ ಪ್ರಪಂಚದಲ್ಲಿ ಮಾತೃ ಋಣವನ್ನು ತೀರಿಸುವುದಕ್ಕೆ ಯಾವ ಮಕ್ಕಳಿಂದಲೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಮಗನಾಗಿ ನಿಮಗೆ ಸಂತೋಷವನ್ನು ಕೊಡಬೇಕಾದದ್ದನ್ನು ಹೊರತುಪಡಿಸಿ ಕ್ಷಣ ಕ್ಷಣಕ್ಕೂ ನಿಮ್ಮ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿಬಿಟ್ಟೆ. ಮುಂದೊಂದು ಜನ್ಮ ಎನ್ನುವುದಿದ್ರೆ ನಿಮ್ಮ ಮಗನಾಗಿಯೇ ಹುಟ್ಟುವಂತಹ ಭಾಗ್ಯವನ್ನ ಭಗವಂತ ಕರುಣಿಸಲಿ. ಸಂಜಯ, ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವುದಾಗಿ ಕಣ್ಣೀರು ಬಿಡಿಯುವಂತಹ ತಾಯಂದಿರದೆಷ್ಟೋ ಜನ. ಸಂತಾನ ಭಾಗ್ಯವನ್ನ ಕರುಣಿಸು ಎನ್ನುವುದಾಗಿ ದೇವರ ಮೊರೆ ಹೋಗುವ ತಾಯಂದಿರು ಇನ್ನೆಷ್ಟೋ ಜನ. ಯಾಕೆಂದ್ರೆ ಹೆಣ್ಣುತನದ ಸಾರ್ಥಕತೆ ಆಗಬೇಕು ಅಂತಾದ್ರೆ ತಾಯ್ತನದ ಸವಿಯನ್ನ ಅನುಭವಿಸಬೇಕು. ಹೆತ್ತಲ್ಲದೆ ಹೆಣ್ಣಲ್ಲ. ಆದ್ರೆ ನಮ್ಮ ಗಾಂಧಾರಿ ದೇವಿ 101 ಮಕ್ಕಳನ್ನ ಪಡೆದಿರುವಂತಹ ಪುಣ್ಯಗರ್ಭೆ ಸುಗರ್ಭೆ. ಏನು ಮಾಡೋಣ ಹೇಳು? ನನ್ನಮ್ಮ ಪಡೆದಿರುವಂತಹ 99 ಮಂದಿ ಮಕ್ಕಳನ್ನ ರಣಕ್ಷೇತ್ರದಲ್ಲಿ ಬಲಿಗೊಟ್ಟು ಅಮ್ಮನ ಒಡಲನ್ನೇ ಬರಿದಾಗಿಸಿದಂತಹ ದ್ರೋಹಿ ನಾನು. ಕಣ್ಣೆದಿರಿನಲ್ಲಿಯೇ ಹಡೆದಿರುವಂತಹ ಮಕ್ಕಳು ಹೆಣವಾಗಿ ಉರುಳುತ್ತಾ ಇದ್ದಾಗಲೂ ನನ್ನಮ್ಮ ನನ್ನನ್ನು ಆಕ್ಷೇಪಿಸಲಿಲ್ಲ. ಸತ್ತು ಹೋಗಿರುವಂತಹ 99 ಮಂದಿ ಮಕ್ಕಳ ಮುಖವನ್ನ ಬದುಕಿರುವ ನನ್ನ ಮುಖ ನೋಡಿ ಮರೆಯುವ ಪ್ರಯತ್ನಕ್ಕೆ ಮುಂದಾದರು. ಆದರೂ ನನ್ನಮ್ಮನ ಒಡನಾಡದ ವೇದನೆ ಏನು ಎನ್ನುವುದು ನನಗೆ ಗೊತ್ತು ಸಂಜಯ. ಈ ಪ್ರಪಂಚದ ಯಾವುದೇ ತಾಯಿ ತಂದೆಯೇ ಆಗಿರಲಿ, 10 ಮಕ್ಕಳಿದ್ದರೂ ಸತ್ತ ಮಕ್ಕಳ ನೆನಪು ಯಾವ ತಂದೆ ತಾಯಿಯಿಂದಲೂ ದೂರವಾಗುವುದಿಲ್ಲವಂತೆ. ಅಂಥದ್ರಲ್ಲಿ ಸರ್ವ ಸಮರ್ಥರಾದಂತಹ 99 ಮಂದಿ ಮಕ್ಕಳನ್ನ ಕಳೆದುಕೊಂಡಂತಹ ನನ್ನಮ್ಮನ ಒಡಲಾಳದ ವೇದನೆ ಎಷ್ಟಾಗಿರಬಹುದು? ಹಾಗೆ ಹೇಳು ಸಂಜಯ ನನ್ನಮ್ಮನಿಗೆ, ನೀನು ಹಡೆದದ್ದು ಸಾಮಾನ್ಯ ಶಿಶುವನ್ನಲ್ಲ, ಸಿಂಹ ಕಿಶೋರನನ್ನ. ಆ ಸಿಂಹ ಕಿಶೋರ ಈಗ ಬೆಳೆದು ಕೆರಳಿದ ಕೇಸರಿಯಾಗಿದ್ದಾನೆ. ಪಾಂಡವರೆನ್ನುವಂತ ಮಾಂಸದ ತುಣುಕಿಗಾಗಿ ಕಾಯುತ್ತಾ ಇದ್ದಾನೆ. ನಾಳೆಯ ಸೂರ್ಯೋದಯವಾದ ಬಳಿಕ ಪಾಂಡವ ಪಂಚಕರನ್ನ ಕತ್ತರಿಸಿ ನಿಷ್ಪಾಂಡವ ಪೃಥ್ವಿಯಾಗಿಸಿ ಹಸ್ತಿನಾವತಿ ರಾಜಗದ್ದುಗೆಯನ್ನು ಏರ್ತೇನೆ ಎನ್ನುವ ಧೈರ್ಯದ ಮಾತನ್ನ ನಿನ್ನ ಮಗ ಸುಯೋಧನ ಹೇಳಿದ್ದಾನೆ ಅಂತ ನನ್ನ ಅಮ್ಮನಿಗೆ ಹೇಳಿ ಸಮಾಧಾನ ಮಾಡು. ಏನೋ ಏನೋ ಹೇಳಿ ಹಾಕ್ತೇನೆ, ಸುಮ್ಮನೆ ಇರಿಸ್ತೇನೆ. ಆದ್ರೆ ಇನ್ನೊಂದು, ನನ್ನ ಮಕ್ಕಳನ್ನೆಲ್ಲ ರಣಮಾರಿಗೆ ಬಲಿಕೊಟ್ಟು ಯಾವ ದುರ್ವಿಧಿ ತನ್ನ ಕರುಳ ಕುಡಿಗಳನ್ನ ಸೆಳೆಯಿತು, ಅದು ಮಾಂಗಲ್ಯದಂತ ಮಾತ್ರ ದೃಷ್ಟಿಯನ್ನ ಬೀರದೇ ಇರಲಿ ಅಂತ ನಿತ್ಯ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಆ ನಿನ್ನ ಹೆಂಡತಿ ಕೇಳಿದ್ರೆ ಅವಳಿಗೆ ಇರುತ್ತೆ ಹೇಳಿ. ತರುಣಿಗತಿ ಧೈರ್ಯವನ್ನು ತರುಣಿಗತಿ ಧೈರ್ಯವನ್ನು ಸಾಮ್ರಾಟನನ್ನ ಮದುವೆಯಾಗ್ತಾ ಇದ್ದೇನೆ ಎನ್ನುವುದಾಗಿ ಎಂಥ ಕನಸನ್ನ ಕಂಡಿದ್ದಳು ಏನು. ಆದ್ರೆ ಸಂಜಯ, ಯಾವಾಗ ನನ್ನ ಕೈಯಾರೆ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡು ನಮ್ಮ ಮನೆಯ ಹೊಸಿಲಕ್ಕಿಯನ್ನು ತುಳಿದು ಒಳಪ್ರವೇಶ ಮಾಡಿದಳು ಭಾನುಮತಿ, ಆ ಕ್ಷಣದಿಂದ ಈ ಕ್ಷಣದವರೆಗೂ ಕಣ್ಣೀರಿನಲ್ಲಿಯೇ ಕಾಲ ಕಳೆಯುತ್ತಾ ಇದ್ದಾಳೆ. ಕಣ್ಣೆದಿರಿನಲ್ಲಿಯೇ ಬಂದು ಬಾಂಧವರನ್ನ, ಮಕ್ಕಳನ್ನ, ಬಂಧು ವರ್ಗದವರನ್ನ ಕಳೆದುಕೊಂಡಾಗಲೂ ತನಗದು ಬೇಕು ಇದು ಬೇಕು ಎನ್ನುವುದಾಗಿ ಆಸೆ ಪಟ್ಟವಳಲ್ಲ. ದೇವರ ಕೋಣೆಯನ್ನ ಸೇರಿ ತನ್ನ ಮಾಂಗಲ್ಯ ಭಾಗ್ಯವೊಂದನ್ನು ಉಳಿಸು ಭಗವಂತ ಎನ್ನುವುದಾಗಿ ದೇವರಲ್ಲಿ ಮೊರೆ ಇಟ್ಟವಳು. ಅಂತ ಭಾನುಮತಿಗೆ ಯಾವ ಧೈರ್ಯದ ಮಾತನ್ನು ಹೇಳಬಹುದು? ಸಂಜಯ, ಹೇಳು. ನಾಳೆಯ ದಿವಸ ಪಾಂಡವರನ್ನ ಕೊಂದ ಬಳಿಕ ಸಿಂಹಾಸನವನ್ನು ಏರುವಾಗ ನಿನ್ನನ್ನು ಜೊತೆಯಾಗಿಸಿಕೊಂಡ ಸಿಂಹಾಸನವನ್ನು ಏರ್ತೇನೆ ಎನ್ನುವ ಧೈರ್ಯದ ಮಾತನ್ನು ನಾನು ತಿಳಿಸಿದ್ದೇನೆ ಎನ್ನುವುದಾಗಿ ಭಾನುಮತಿ ದೇವಿಯನ್ನ ಸಮಾಧಾನಗೊಳಿಸು. ಅರಮನೆಯ ಪರಿಜನಕ್ಕೆ, ಪುರಜನಕ್ಕೆ, ಬಂಧುಗಳಿಗೆ, ಬಾಂಧವರಿಗೆ, ನನ್ನ ಹಿತೈಷಿಗಳಿಗೆ, ಹಿತಚಿಂತಕರಿಗೆ, ನನ್ನ ಹಿತವಂತರಿಗೆ, ನನ್ನನ್ನೇ ನಂಬಿ ಬದುಕುತ್ತಾ ಇರುವಂತಹ ನನ್ನ ಪ್ರಜಾ ಸಮೂಹಕ್ಕೆ ನನ್ನ ವೀರಾಚಿತವಾದಂತಹ ಈ ಮಾತನ್ನ ಅರುಹು.
ಮಾತನ್ನು ನಾನು ಹೇಳಿದ್ದೇನೆ ಅಂತ ತಿಳಿಸಿ. ಆದಿ ಯಾರಿಗೆ ಏನನ್ನ ಹೇಳಿದ್ರೆ ಸರಿಯಾದ ಯೋಚಿಸಿ ಅವರನ್ನೆಲ್ಲ ಸಮಾಧಾನ ಪಡಿಸ್ತೇನಂತೆ. ಆದ್ರೆ ಇಂದಿನ ಪರಿಸ್ಥಿತಿ ಹೇಗಿದೆ ನೋಡಿದ್ಯಾ? ಒಂದೊಂದು ಕ್ಷಣವನ್ನು ಕಳೆಯುವುದು ಕಷ್ಟದ ಸ್ಥಿತಿ. ಆದ್ರೆ ನೀನು ಮಾತ್ರ ಮಾತು ಮಾತಿಗೂ ನಾಳೆ 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 ಅಂತ ಹೇಳ್ತಾ ಇದ್ದೀಯ. ನಾಳೆ ಅಂತ ಬರಬೇಕಿದ್ರೆ ಇವತ್ತಿನ ಒಂದು ದಿನವನ್ನು ಕಳೆಯಲೇಬೇಕಲ್ಲ. ಇದೆ ಸರೋವರ ಸಂಜಯ, ಬಹಳ ಮುಖ್ಯವಾದಂತಹ ವಿಷಯ ಇದು. ನಾಳೆಯ ದಿವಸವನ್ನು ಕಾಣಬೇಕು ಅಂತಾದ್ರೆ ಈ ದಿವಸವನ್ನು ಕಳೆಯಬೇಕು. ಈ ದಿವಸವನ್ನು ಕಳೆಯುವುದಕ್ಕೆ ಪಾಂಡವರು ನನ್ನನ್ನು ಅರಸುತ್ತಾ ಇದ್ದಾರೆ. ಅವರ ಕಣ್ಣು ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ಸುಲಭದ ಮಾರ್ಗೋಪಾಯವೊಂದನ್ನು ಕಂಡಿದ್ದೇನೆ. ಅನತಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ದ್ವೈಪಾಯನ ಸರೋವರ. ಆ ಸರೋವರದಲ್ಲಿ ನಾನು ಮುಳುಗಿ ಈ ದಿವಸವನ್ನು ಕಳೆಯುತ್ತೇನೆ. ಅಲ್ಲಿಯೇ ಈ ದಿವಸವನ್ನು ಉತ್ತರಿಸ್ತೇನೆ. ನಾಳೆ ಬೆಳಗಾದ ತಕ್ಷಣ ಸರೋವರದಿಂದ ಮೇಲೆದ್ದು ಬಂದು ಪಾಂಡವರ ತಲೆ ಕಡಿದು ಮತ್ತೆ ನಿಮ್ಮನ್ನು ಸೇರಿಕೊಂಡು ನೆಲ 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 ಎನ್ನುವುದಾಗಿ ಇಂದು ಜಲಮೂಲವನ್ನು ಸೇರಬೇಕಾದ ಅನಿವಾರ್ಯ. ಸರಿ ಆ, ಕಾರ್ಯ